ಅಂತರ್ಪಟ ಅಧ್ಯಾಯ 52 ಅವನಿದ್ದಕ್ಕಿದ್ದಂತೆ ಕುಸಿದು ಬೀಳುತ್ತಿರುವುದನ್ನು ಕಂಡು ನನಗೆ ಗಾಬರಿಯಾಯಿತು. ತಕ್ಷಣ ಅವನ ತೋಳು ಹಿಡಿದೆ. ಆದರವನು ಕೊಸರಿಕೊಂಡು ಕಂಬ ಹಿಡಿದು ತನ್ನನ್ನು ತಾನೇ ಸಾವರಿಸಿಕೊಂಡ. ಅವನಿಗಿಷ್ಟು ಆಘಾತವಾಗಲು ಕಾರಣವೇನೆಂದು ತಿಳಿಯಲಿಲ್ಲ. ಸರ್, ಆಯು ಓಕೆ? ಏನಾಯ್ತು ಎಂದು ಕೇಳಿದೆ. ಅವನ ಕಣ್ಣಿನಲ್ಲಿ ನೋವಿನ ಎಳೆ, ಮಾತು ಬಾರದೆ ಗಂಟಲು ಬಿಗಿದಿದ್ದೆ. ಅವನ ಆ ಅಸಹಜ ಸ್ಥಿತಿ ನನ್ನ ಮನವನ್ನು ಕದಲಿಸಿತು. ಆ ಹುಡುಗಿಯತ್ತ ದೀರ್ಘನೋಟ ಬೀರಿ ಭಾರವಾದ ಹೆಜ್ಜೆ ಹಿಡುತ್ತಾ ತನ್ನ ರೂಮಿಗೆ ನಡೆದುಬಿಟ್ಟ. ಅವನು ನೊಂದಿದ್ದಾನೆಂದು ತಿಳಿಯಲು ಕಣ್ಣೀರಿಗಿಂತ ಮಿಗಿಲಾದ ಪುರಾವೆ ಬೇಕಿರಲಿಲ್ಲ. ಈ ಸ್ಥಿತಿಯಲ್ಲಿ ಅವನನ್ನು ಒಂಟಿಯಾಗಿ ಬಿಡಲು ನನ್ನ ಮನಸ್ಸೇಕೋ ಒಪ್ಪಲಿಲ್ಲ. ನಾನು ಅವನ ಹಿಂದೆ ನಡೆದೆ. ರೂಮಿಗೆ ಬಂದವನು ತನ್ನ ಬಟ್ಟೆಗಳನ್ನು ತುರಾತುರಿಯಲ್ಲಿ ಜೋಡಿಸಿಕೊಳ್ಳತೊಡಗಿದ. ಸರ್, ಏನ್ ಮಾಡ್ತಾ ಇದ್ದೀರಾ? ಈಗೆಲ್ಲಿಗೆ ಹೋಗ್ತೀರಾ? ಗೊಂದಲದಿಂದ ಕೇಳಿದೆ. ಆ ಸ್ಥಿತಿಯನ್ನು ನನಗೆ ಅವನ ಮೇಲಿದ್ದದ್ದು ಕಾಳಜಿಯೋ ಕುತೂಹಲವೋ ತಿಳಿಯದಾಯಿತು. ವಾಪಸ್ ಹೋಗ್ತಾ ಇದ್ದೀನಿ ಎಂದಷ್ಟೇ ಹೇಳಿದವನ ಕೈಗಳು ವೇಗ ಪಡೆದುಕೊಂಡಿದ್ದವು. ಧುಮ್ಮಿಕ್ಕಿ ಬರುತ್ತಿದ್ದ ಕಂಬನವನ್ನು ತಡೆಹಿಡಿಯಲು ಅವನ ಕಣ್ಣುಗಳು ಎಷ್ಟು ಪ್ರಯಾಸಪಡುತ್ತಿದ್ದವೆಂದು ಅವನ ಮುಖಭಾವದಿಂದಲೇ ತಿಳಿಯುತ್ತಿತ್ತು. ಅವನ ಬ್ಯಾಗ್ ಕಿತ್ತು ಪಕ್ಕಕ್ಕಿರಿಸಿ, ಯಾಕ್ ಸಡನ್ ಆಗಿ? ಏನಾಯ್ತು ನಿಮಗೆ? ಆ ಹುಡುಗಿ ಯಾರು ಎಂದೆ. ದಟ್ ಈಸ್ ನನ್ ಆಫ್ ಯೋರ್ ಬಿಸ್ನೆಸ್. ನನ್ನನ್ನ ಪ್ರಶ್ನೆ ಮಾಡ್ಬೇಡ. ಲೆಟ್ ಮೀ ಗೋ ಎಂದವನ ಧ್ವನಿ ಕೋಪದ ಬದಲು ಉದ್ವೇಗಕ್ಕೊಳಗಾಗಿತ್ತು. ಶತ್ರುವಾದರೇನು, ನನ್ನಂತೆ ಭಾವುಕ ಜೀವಿಯಾದವನ ನೋವು ನನ್ನ ಮನವನ್ನು ಇನ್ನಿಲ್ಲದಂತೆ ಹಿಂಸಿಸಿತ್ತು. ಸರ್, ಪ್ಲೀಸ್ ಕಾಮ್ ಡೌನ್. ಏನಾಯ್ತು ಅಂತ ಹೇಳೋದೇನೂ ಬೇಡ. ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಎಂದೆ. ಕೊನೆಗೆ ಕಣ್ಣೀರನ್ನು ತಡೆಹಿಡಿಯಲು ಸೋತುಬಿಟ್ಟ. ಭಾವೋದ್ವೇಗಕ್ಕೆ ಒಳಗಾದವನು ನನ್ನನ್ನು ಬಿಗಿದಪ್ಪಿದ. ಆ ಅಪ್ಪುಗೆಯಲ್ಲಿ ಅಸಹ್ಯವಿರಲಿಲ್ಲ, ಕಲ್ಮಶ ಭಾವವಿರಲಿಲ್ಲ. ತನ್ನನ್ನು ಸಂತೈಸುವ ಜೀವದ ಅವಶ್ಯಕತೆ ಇತ್ತೇನೋ ಅವನಿಗೆ. ನೋವಿಲ್ಲಿರುವವರನ್ನು ಸಮಾಧಾನಿಸದೆ ನಿರ್ದಯಿಯಾಗಲಾರೆ. ಒಲವಿನಿಂದ ಅವನ ಮೈದಡವಿದೆ. ಸರ್, ಏನಾಯ್ತು? ಮೊದಲು ನೀವು ಸಮಾಧಾನ ಮಾಡ್ಕೊಳ್ಳಿ ಎಂದವಳ ಅಪ್ಪುಗೆ ಒಂದಿಂಚು ಕದಲಿರಲಿಲ್ಲ. ಅದು ಗ್ರೀಷ್ಮ, ನಾನು ಪ್ರೀತಿಸುತ್ತಿದ್ದ ಹುಡುಗಿ. ತಡೆತಡೆ ಹೇಳಿದವನು ಸಣ್ಣಗೆ ಬಿಕ್ಕುತ್ತಿದ್ದ. ಆ ಹುಡುಗಿಯನ್ನು ನೋಡಿ ಇವನು ಭಾವುಕನಾಗಿದ್ದು ಯಾಕೆಂದು ನನಗೆ ಸ್ಪಷ್ಟ ಚಿತ್ರಣ ದೊರೆತಿತ್ತು. ಇವನಿಗೆ ಮೋಸ ಮಾಡಿದ್ದವಳಲ್ಲವೇ ಅವಳು. ಇಷ್ಟು ದಿನಗಳಲ್ಲಿ ಇದೇ ಮೊದಲ ಬಾರಿ ಅವನ ಕಣ್ಣಲ್ಲಿ ನೀರು ಕಂಡದ್ದು. ಇವನ ಕಲ್ಲು ಹೃದಯವು ದ್ರವಿಸಿ ಹೋಗಿದೆ ಎಂದರೆ ಅದೆಷ್ಟು ನೋವಾಗಿರಬಹುದಿವನಿಗೆ. ಹಾಸಿಗೆಯ ಮೇಲೆ ಕೂರಿಸಿ ಅವನ ಪಕ್ಕ ಕುಳಿತವಳು ಅವನ ಕಣ್ಣೀರು ಒರೆಸಿದ್ದೆ. ಅದಕ್ಕೆ ನೀವು ಯಾಕೆ ಮದುವೆ ಬಿಟ್ಟು ಹೋಗಬೇಕು? ಹೋಗಿ ಅವಳ ಬಳಿ ಕೇಳಿ, ಯಾಕೆ ಮೋಸ ಮಾಡಿದೆ ಎಂದೆ. ಪ್ರೀತಿಯಿಂದ ಮೋಸ ಹೋದವರ ಯಾರ ನೋವನ್ನು ನಾನು ಸಹಿಸಲಾರೆ, ಶತ್ರುವಾದರೂ ಸರಿ. ಮತ್ತೇನು ಮಾತನಾಡದೆ ನನ್ನ ತೊಡೆಯ ಮೇಲೆ ತಲೆ ಇರಿಸಿದ್ದ. ಸಾಂತ್ವನಕ್ಕಾಗಿ ನನ್ನ ಮಡಿಲು ಬಯಸಿದವನನ್ನು ಹೇಗೆ ದೂರ ತಳ್ಳಲಿ? ಅಂದು ಕುಡಿದ ನಶೆಯಲ್ಲಿ ನನ್ನ ತೊಡೆಯ ಮೇಲೆ ಮಲಗಿದ್ದ. ಆದರೆ ಇಂದು ಸ್ಥಿತಪ್ರಜ್ಞನಾಗಿಯೇ ನನ್ನ ಮಡಿಲಲ್ಲಿ ಮಗುವಾಗಿದ್ದ. ಇಲ್ಲ ಪ್ರಜ್ಞ, ಅವಳ ಮುಖ ನೋಡಲುಕ್ಕೂ ನನಗೆ ಅಸಹ್ಯವಾಗುತ್ತದೆ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿಬಿಟ್ಟೆ. ಆದರೆ ಸಿಕ್ಕಿದ್ದು ನೋವು, ನಂಬಿಕೆ ದ್ರೋಹ. ನನ್ನ ಸರ್ವಸ್ವವನ್ನು ಅವಳಿಗೆ ಬರೆದುಕೊಡಲು ಸಿದ್ಧನಿದ್ದೆ. ಅವಳು ಬಯಸಿದ್ದು ನನ್ನ ಆಸ್ತಿಯನ್ನು. ಪ್ರೀತಿಸುವ ನಾಟಕವಾಡಿಬಿಟ್ಟಳು. ಮದುವೆಯ ಹಿಂದಿನ ದಿನ ಬೇರೊಬ್ಬನ ಜೊತೆ. ಮುಂದೆ ಹೇಳಲಾಗದೆ ಗದ್ಗದಿತನಾದ. ನನಗರ್ಥವಾಯಿತು. ಆ ಕ್ಷಣ ಅವನು ನನ್ನ ಶತ್ರುವೆಂಬುದನ್ನು ಮರ್ತುಬಿಟ್ಟಿದ್ದೆ. ಅವನ ಸಂಕಟವನ್ನು ಬಿಟ್ರೆ ಬೇರೇನೂ ಕಾಣ್ದು. ಇವನಿರುವ ಸ್ಥಿತಿಯಲ್ಲಿ ಮತ್ತೆ ಇವರಿಬ್ಬರ ಮುಖಾಮುಖಿಯಾಗದಿರುವುದೇ ಉತ್ತಮವೆನಿಸಿತು. ಸರಿ, ಹೀಗಳ್ಬೇಡಿ. ಇದ್ ನಿಮಗ್ ಸೂಟ್ ಆಗಲ್ಲ. ಆಗಿದ್ದೆಲ್ಲ ಒಳ್ಳೆದಕ್ಕೆ ಅಂದ್ಕೊಳ್ಳಿ. ಅವಳಿಗಿಂತ ಒಳ್ಳಿ ಸಂಗಾತಿ ನಿಮ್ಗೆ ಸಿಕ್ಕೇ ಸಿಕ್ತಾಳೆ. ಏನೆಂದು ಅಳೆಯಲಿ ನನ್ನ ಹಣೆಬರಹವನ್ನು? ಇವನನ್ನು ಕೊಲ್ಲಬೇಕೆಂದು ಬಂದವಳು ಇವನಿಗೆ ಒಳಿತನ್ನು ಬಯಸಿ ಭರವಸೆ ತುಂಬ್ತಾ ಇದ್ದೇನೆ. ಇಲ್ಲ, ಈಗ ಆ ಅಪೇಕ್ಷೆ ನನಗಿಲ್ಲ. ನನ್ನ ಭರವಸೆ ಮುರಿದಿದೆ. ನಂಬಿಕೆ ಸುಟ್ಟುಹೋಗಿದೆ. ನನ್ನ ಬದುಕಲ್ಲಿ ಮತ್ತೆ ಯಾರೂ ಬೇಡ ಎಂದು ಮಕ್ಕಳಂತೆ ಬಿಕ್ಕಳಿಸಿದ. ಅವನ ಮುಗ್ಧ ಮಾತುಗಳು ನನ್ನ ಮನ ಕಲಕಿತು. ಸೇಡು, ದ್ವೇಷ, ಕೋಪವನ್ನೆಲ್ಲ ಮರೆತು ಬಾಗಿ ಅವನ ಜೊಂಪೆ ಕೂದಲನ್ನು ಸರಿಸಿ ಹಣೆಗೆ ಮುತ್ತಿಟ್ಟು ಬಿಟ್ಟಿದ್ದೆ. ಅವನು ಮಾತನ್ನೇ ಮರ್ತಿದ್ದ. ಸಾವಿರ ಸುಂದರ ಭಾವಗಳು ಅವನ ಕಣ್ಣಲ್ಲಿ ಮಿನುಗುತ್ತಿದ್ದರೂ ನಾನದನ್ನು ಗ್ರಹಿಸದಾದೆ. ಅವನ ಕೂದಲೊಳಗೆ ಕೈಯಾಡಿಸುತ್ತಿದ್ದವಳ ಮನಃಪಟಲ ಸಂಪೂರ್ಣವಾಗಿ ಸ್ತಬ್ಧವಾಗಿತ್ತು. ನನ್ನದೊಂದು ಪುಟ್ಟ ಮುತ್ತು ಅವನ ಮನದ ನೋವಿಗೆ ಮದ್ದಾಗಿತ್ತೇನೋ. ಸುಸ್ತಾಗಿದ್ದವನು ಕದಲಿಕೆಯಿಲ್ಲದೆ ನಿದ್ರೆಗೆ ಜಾರಿಬಿಟ್ಟ. ನಿಧಾನವಾಗಿ ಅವನನ್ನು ಮಡಿಲಿನಿಂದ ಸರಿಸಿ ಮಲಗಿಸಿದೆ. ಮನಸ್ಸೇಕೋ ಭಾರವಾಗಿತ್ತು. ಅವನ ಕೆನ್ನೆಯ ಮೇಲೆ ಕಣ್ಣೀರಿನ ಕಲೆ ಮಾಸಿರಲಿಲ್ಲ. ಇವನು ಇಷ್ಟೊಂದು ಸೂಕ್ಷ್ಮಜೀವಿ ಎಂದು ನಾನೆಣಿಸಿರಲಿಲ್ಲ. ನನ್ನ ಮುಂದೆ ಮಾತ್ರವೇ ಇವನ ಹಾರಾಟ. ಅವಳೆದುರು ಹೋಗಿ ಎರಡೇಟು ಬಾರಿಸಬಹುದಲ್ಲ. ಮೃದುವಾಗಿ ಅವನ ಕೆನ್ನೆಯ ಮೇಲೆ ಕೈಯಾಡಿಸಿ ರೂಮಿನಿಂದಾಚೆ ಬಂದೆ. ಆ ಹುಡುಗಿಯನ್ನು ಭೇಟಿ ಮಾಡಬೇಕಿತ್ತು. ಮಂಟಪದ ಬಳಿಗೆ ಓಡಿ ಬಂದಾಗ ಅವಳಿನ್ನೂ ತನ್ನ ಗಂಡನ ಜೊತೆ ವಧುವರರ ಜೊತೆಯೇ ನಿಂತಿದ್ದಳು.
ನಾನೂ ಅವರಿದ್ದೆಡೆ ನಡೆದೆ. ದೀಪಕ್ ಆ ಹುಡುಗಿ ಮತ್ತವಳ ಗಂಡನ ಜೊತೆ ಆತ್ಮೀಯವಾಗಿ ಮಾತನಾಡ್ತಿದ್ದ. ಸಿಲಿ, ಯಾರವರು? ಕೇಳಿದೆ. ನನ್ನ ಧ್ವನಿ ದೀಪಕ್ ಕಿವಿಗೂ ಬಿತ್ತೇನೋ. ಓ ಪ್ರಜ್ಞಾ, ಬನ್ನಿ, ಮೀಟ್ ಮೈ ಫ್ರೆಂಡ್ ಯಶ್ವಂತ್ ಆ್ಯಂಡ್ ಹಿಸ್ ಮಿಸಸ್ ಪ್ರತಿಮಾ ಎಂದು ಅವರನ್ನು ನನಗೆ ಪರಿಚಯಿಸಿದ. ನನಗೆ ಅಯೋಮಯವೆನಿಸಿತು. ಇದೇನಿದು, ಪ್ರತಿಮಾ ಎಂದು ಪರಿಚಯ ಮಾಡಿಸ್ತಾ ಇದ್ದಾನೆ, ಇವಳು ಗ್ರೀಷ್ಮಾ ಅಲ್ವಾ? ಹಾಯ್ ಎಂದು ನನ್ನತ್ತ ಕೈಚಾಚಿದಳು. ಮುಖದಲ್ಲಿ ಕೃತಕ ನಗು ಹೊತ್ತು ಅವಳ ಕೈಯಲ್ಲಿ ಕೈಬೆಸಿದೆ. ನನಗೆ ಏನೊಂದೂ ಅರ್ಥವಾಗಲಿಲ್ಲ. ಇವಳು ಗ್ರೀಷ್ಮಾ ಅಲ್ಲ ಎಂದ ಮೇಲೆ ವಿಭೋದ್ಯಾಕೆ ಹಾಗೆ ಹೇಳಿದ? ಅಥವಾ ಅವನೇ ಸರಿಯಾಗಿ ನೋಡದೆ ತಪ್ಪು ತಿಳಿದುಕೊಂಡನೆ? ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್. ಓಕೆ ಕಣೋ, ನನಗೆ ಲೇಟ್ ಆಗ್ತಿದೆ, ನಾವು ಹೊರಡ್ಬೇಕು ಹೇಳಿದ ಯಶ್ವಂತ್. ಅಯ್ಯೋ, ಇದೇನೋ ಹಾಗೆ ಹೋಗ್ತಾ ಇದೆಯಲ್ಲ, ಊಟವಾದ್ರೂ ಮಾಡ್ಕೊಂಡು ಹೋಗು ಎಂದ ದೀಪಕ್. ಇಲ್ಲಪ್ಪ, ಕ್ಯಾಲ್ಕಟಾಗೆ ರಿಟರ್ನ್ ಫ್ಲೈಟ್ ಇದೆ, ನಾವು ಹೋಗ್ಬೇಕು, ಲೇಟ್ ಆಗತ್ತೆ, ಮತ್ತೆ ಯಾವತ್ತಾದ್ರೂ ಖಂಡಿತ ಬರ್ತೀವಿ ಕೊನೆಯ ಮಾತೆಂಬಂತೆ ಹೇಳಿಬಿಟ್ಟ ಯಶ್ವಂತ್. ಗೆಳೆಯನ ಮನವೊಲಿಸುವಲ್ಲಿ ಸೋತು ಕೊನೆಗೆ ಅವನ ಮಾತಿಗೆ ಹೋಗುಟ್ಟಿದ ದೀಪಕ್. ಮದುವೆ ಮನೆಯಾಗಿದ್ದರಿಂದ ನಾನು ಹೆಚ್ಚೇನೂ ಪ್ರಶ್ನಿಸಲಾಗಲಿಲ್ಲ. ಕಡೆಯದಾಗಿ ವಿದಾಯ ಹೇಳಿ ದಂಪತಿಗಳಿಬ್ಬರೂ ಹೊರಟುಬಿಟ್ರು. ಇದೇ ವಿಚಾರ ನನ್ನ ತಲೆಯಲ್ಲಿ ಕೊರೆಯತೊಡಗಿತು. ಆ ವಿಭೋದ್ ಗ್ರೀಷ್ಮಾ ಎಂದ ಹೇಳಿದರೆ ಇವಳು ಪ್ರತಿಮಾ ಎಂದಳಲ್ಲ. ಯಾರನ್ನು ನಂಬುವುದು? ವಿಭೋದ್ ತನ್ನ ಪ್ರೇಯಸಿಯನ್ನು ಗುರುತಿಸುವಲ್ಲಿ ಸೋಲುವನೇ? ಇಲ್ಲ, ಸಾಧ್ಯವಿಲ್ಲ. ದೀಪಕ್, ಇವರು ನಿಮಗೆ ಎಷ್ಟು ವರ್ಷದಿಂದ ಗೊತ್ತು? ಗುಟ್ಟಾಗಿ ವಿಚಾರಣೆಗಳಿದೆ. ಯಶ್ವಂತ್ ನನ್ನ ಸ್ಕೂಲ್ ಫ್ರೆಂಡ್. 5 ವರ್ಷದ ಹಿಂದೆ ಇವರಿಬ್ಬರಿಗೂ ಮದುವೆ ಆಯಿತು. ನಾನು ಕೂಡ ಮದುವೆಗೆ ಹೋಗಿ ವಿಶ್ ಮಾಡಿ ಬಂದಿದ್ದೆ ಎಂದ. ಅವನು ಸುಳ್ಳಾಡುತ್ತಿದ್ದಾನೆ ಎನಿಸಲಿಲ್ಲ. ಯಾರನ್ನು ನಂಬುವುದೆಂದು ತಿಳಿಯದೆ ಮನಸ್ಸು ಗೋಜಲವಾಯಿತು. ಪ್ರಜ್ಞಾ, ವಿಭೋದ್ ಸರ್ ಎಲ್ಲಿ ಕಾಣ್ತಾ ಇಲ್ಲ ಕೇಳಿದಳು ಸಿರಿ. ಅವರಿಗೆ ಸ್ವಲ್ಪ ತಲೆನೋವಂತೆ, ರೂಮಲ್ಲಿ ಮಲಗಿದ್ದಾರೆ ಎಂದೆ. ಅಯ್ಯೋ, ಏನಾಯ್ತು, ಹುಷಾರಾಗಿದ್ದಾರಲ್ವಾ? ಅವಳಿಗೂ ಆತಂಕ. ಹಾಂ, ಅಂಥದ್ದೇನಿಲ್ಲ, ಹೀ ಈಸ್ ಫೈನ್ ಎಂದೆ. ಅದೇ ಯೋಚನೆಯಲ್ಲಿ ಸಮಯ ದೂಡಿದ್ದೆ. ಅವನು ರೂಮಿನಿಂದಾಚೆ ಬರಲೇ ಇಲ್ಲ. ನನಗೆ ಅವನದೇ ಚಿಂತೆಯಾಗಿತ್ತು. ಪ್ರಜ್ಞಾ, ನೀವಿನ್ನೂ ಊಟ ಮಾಡಿಲ್ಲ ಅಲ್ವಾ? ಬನ್ನಿ ಹೋಗೋಣ. ನಾನೆಲ್ಲಿದ್ದರೂ ಹುಡುಕಿ ಬಂದುಬಿಡ್ತಿದ್ದ ಶ್ರೀ. ಅಯ್ಯೋ, ಮದುವೆ ದಿನ ಯಾರಾದ್ರೂ ಹಸಿವಿಲ್ಲ ಅಂಟಾರಾ? ಸುಮ್ನೆ ಬನ್ನಿ ಎಂದು ನನ್ನ ಕೈ ಹಿಡಿದು ಎಳೆದೊಯ್ದಿದ್ದ. ಊಟಕ್ಕೆಂದು ಪಂಕ್ತಿಯಲ್ಲಿ ಕುಳಿತಾಗ ಒಡಲಾಳಲ್ಲಿ ವಿಚಿತ್ರ ಸಂಕಟ ಉಂಟಾಯಿತು. ವಿವಿಧ ಭಕ್ಷ್ಯಗಳು ಎಲೆಯೇರಿ ಕುಳಿತಿದ್ದರೂ ಒಂದು ತುತ್ತನ್ನೂ ಗಂಟಲಲ್ಲಿ ಇಳಿಸಲಾಗಲಿಲ್ಲ. ಅವನು ಮನಸ್ಸು ಕೆಡಿಸಿಕೊಂಡು ಮಲಗಿರುವಾಗ ನನಗೆ ಹೇಗೆ ಊಟ ಸೇರುತ್ತದೆ? ನನ್ನ ಚಿತ್ತ ಅವನ ಸುತ್ತಲೇ ಸುತ್ತು ಕಲಿತ್ತು. ಪ್ರಜ್ಞಾ, ವಾಟ್ ಹ್ಯಾಪೆಂಡ್? ಎಲೆ ಮುಂದೆ ಕೂಟ್ಕೊಂಡು ಕನಸು ಕಾಣ್ತಾ ಇದ್ದೀರಾ? ಊಟ ಮಾಡಿ. ನನ್ನ ಪಕ್ಕದಲ್ಲೇ ಕುಳಿತು ನನ್ನ ಚಲನವಲನವನ್ನು ಗಮನಿಸುತ್ತಿದ್ದ ಶ್ರೀ ಹೇಳಿದ. ಶ್ರೀ, ನನಗ್ಯಾಕೋ ಇಲ್ಲಿ ಊಟ ಮಾಡಕ್ಕಾಗ್ತಾ ಇಲ್ಲ. ನಾನು ರೂಮಲ್ಲೇ ಊಟ ಮಾಡ್ತೀನಿ ಎಂದವಳೇ ಅಲ್ಲಿಂದ ಎದ್ದು ಬಂದುಬಿಟ್ಟೆ. ಒಡಲಾಳಲ್ಲಿ ಉಂಟಾದ ಆಪ್ಯಾಮಾನ ಕದಲಿಕೆಯನ್ನು ತಾಳಲಾಗದೆ ಊಟದ ತಟ್ಟೆ ಹಿಡಿದು ಅವನ ಕೋಣೆ ಹೊಕ್ಕಿದ್ದೆ. ಅವನಿನ್ನೂ ಮಲಗಿಯೇ ಇದ್ದ. ಸರ್, ಎದ್ದೇಳಿ, ಊಟ ತಂದಿದ್ದೀನಿ, ಮಾಡಿ ಎಂದು ಅವನನ್ನು ಎಚ್ಚರಿಸಿದೆ. ಅವನು ಮಿಸುಕಾಡಲಿಲ್ಲ. ಸರ್, ಎದ್ದೇಳಿ ಎಂದು ಅವನ ಕೆನ್ನೆ ಮುಟ್ಟಿದವಳು ಅಷ್ಟೇ ಚುರುಕಾಗಿ ಕೈಯನ್ನು ಹಿಂತೆಗೆದುಕೊಂಡಿದ್ದೆ. ಅವನ ಮೈ ಕಾದ ಹಂಚಿನಂತೆ ಸುಡುತ್ತಿತ್ತು. ವಿಭೂತ್ ಸರ್, ಏನಾಯ್ತು ನಿಮ್ಗೆ? ಆತಂಕದಿಂದ ಅವನನ್ನು ಅಲುಗಾಡಿಸಿದೆ. ಆಗಲೇ ಕಣ್ಣೀರು ನನ್ನ ಕೆನ್ನೆಯಲ್ಲಿ ಆಶ್ರಯಿಸಿತು. ಮನದಲ್ಲೂ ಎಗ್ಗಿಲ್ಲದೆ ರೋಧನೆ ಉಂಟಾಯಿತು. ಕೂಡಲೇ ಅಲ್ಲಿಂದ ಕಾಲ್ಕಿತ್ತವಳು ಸಿರಿಯ ಬಳಿಗೆ ಓಡಿದ್ದೆ. ಮದುವೆ ಮುಗಿದು ಸುಸ್ತಾಗಿ ರೂಮಿನಲ್ಲಿ ಕೆಲಹೊತ್ತು ವಿಶ್ರಮಿಸುತ್ತಿದ್ದಳು. ನಾನು ಗಾಬರಿಗೊಂಡಿರುವುದನ್ನು ಕಂಡು, ಪ್ರಜ್ಞಾ, ಏನಾಯ್ತು ಕೇಳಿದಳು. ಸಿರಿ, ಬೇಗ ಡಾಕ್ಟರ್ಗೆ ಕಾಲ್ ಮಾಡು. ವಿಭೋದ್ಗೆ ತುಂಬಾ ಜ್ವರ ಬಂದಿದೆ, ಬೆಂಕಿ ತರ ಸುಡ್ತಾ ಇದೆ ಒಂದೇ ಉಸಿರಿಗೆ ಹೇಳಿದೆ. ಕಣ್ಣೀರು ತೊಟ್ಟಿಕ್ಕುತ್ತಿತ್ತು. ಪ್ರಜ್ಞಾ, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಮೊದ್ಲು ನೀನು ಸಮಾಧಾನ ಮಾಡ್ಕೊ, ಅವರಿಗೇನೂ ಆಗಲ್ಲ ಎಂದು ನನ್ನನ್ನು ಸಂತಾಯಿಸಲು ಮುಂದಾಗಿದ್ದಳು. ಪ್ಲೀಸ್ ಕಾಲ್ ದ ಡಾಕ್ಟರ್. ನನ್ನ ಆತಂಕ ಸ್ವಲ್ಪವೂ ಕಡಿಮೆಯಾಗಲಿಲ್ಲ. ಅದರ ಅವಶ್ಯಕತೆ ಇಲ್ಲ. ದೀಪಕ್ ಕೂಡ ಡಾಕ್ಟರ್, ನಾನವನಿಗೆ ಹೇಳ್ತೀನಿ, ನೀನು ಗಾಬರಿಯಾಗ್ಬೇಡ ಎಂದು ನನ್ನ ಕೈ ಹಿಡಿದು ವಿಭೋದ್ ರೂಮಿಗೆ ಕರೆದು ತಂದಳು. ಕೆಲ ನಿಮಿಷದ ಬಳಿಕ ದೀಪಕ್ ಸಹ ಹಾಜರಾಗಿದ್ದ. ಎದೆಯ ಕಂಪನವನ್ನು ನಿಗ್ರಹಿಸಲಾಗದೆ ಸೋಲುತ್ತಿದ್ದೆ. ದೀಪಕ್ ಅವನನ್ನು ಚೆಕ್ ಮಾಡಿ ತೋಳಿಗೆ ಇಂಜೆಕ್ಷನ್ ಕೊಟ್ಟ. ನೋಡಲಾಗದೆ ಕಣ್ಮುಚ್ಚಿದೆ. ನಥಿಂಗ್ ಟು ವರಿ ಪ್ರಜ್ಞಾ, ಇಂಜೆಕ್ಷನ್ ಮಾಡಿದ್ದೀನಿ, ಸ್ವಲ್ಪ ಹೊತ್ತಲ್ಲೇ ಜ್ವರ ಇಳಿಯುತ್ತೆ. ಅವರಿಗೆ ಎಚ್ಚರ ಆದಾಗ ಊಟ ಮಾಡಿಸಿ ಈ ಮಾತ್ರೆ ಕೊಡಿ ಎಂದು ನನ್ನ ಕೈಗೆ ಮಾತ್ರೆಗಳನ್ನಿಟ್ಟನು. ಅವರಿಬ್ಬರು ಹೊರಹೋದರೂ ನಾನವನನ್ನು ಬಿಟ್ಟು ಕದಲಲಿಲ್ಲ. ಅದೇಕೋರ್ ಅವನ ಸ್ಥಿತಿಯನ್ನು ಕಂಡು ಹೃದಯ ದ್ರವಿಸಿ ಹೋಗಿತ್ತು. ಅವನನ್ನು ಮತ್ತೆ ನನ್ನ ಮಡಿಲಿಗೆ ಎಳೆದುಕೊಂಡವಳು ಅವನ ತಲೆ ನೇವರಿಸುತ್ತಾ ಉಳಿದುಬಿಟ್ಟೆ. ನನಗೆ ಎಚ್ಚರವಾದಾಗ ತಲೆಭಾರವೆನಿಸಿತು. ಸ್ಮೃತಿಪಟಲದಲ್ಲಿ ಮುಸುಕು ಮುಸುಕಾಗಿ ಗೋಚರಿಸುತ್ತಿರುವ ನೆನಪುಗಳು. ಆ ಗ್ರೀಷ್ಮಳನ್ನು ನೋಡಿದಾಗ ನಾನ್ಯಾಕಷ್ಟು ಭಾವುಕನಾದೆ? ಅವಳ ಕಪಾಳಕ್ಕೆರಡು ಬಾರಿಸಬೇಕಿತ್ತು. ಆದರೆ ಆ ಕ್ಷಣ ಮನದ ಹೊಯ್ದಾಟವನ್ನು ಹತ್ತಿಕ್ಕಲಾಗದೆ ದುರ್ಬಲನಾಗಿಬಿಟ್ಟೆ. ನಿಧಾನವಾಗಿ ಮೇಲೇಳಲು ಪ್ರಯತ್ನಿಸಿದಾಗ ನನಗೆ ಅರಿವಾಗಿದ್ದು ನಾನು ಪ್ರಜ್ಞಾಳ ಮಡಿಲಿನಲ್ಲಿ ಮಲಗಿದ್ದೇನೆಂದು.
ಭದ್ರವಾಗಿ ಹಣೆಯೊತ್ತಿಕೊಂಡು ಕಣ್ಣಗಲಿಸಿ ನೋಡಿದಾಗ ನನ್ನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಮಂಚಕ್ಕೆ ಒರಗಿ ನಿದ್ರೆಗೆ ಜಾರಿದ್ದಳು. ಮುಖವನ್ನಾವರಿಸಿದ ಆಯಾಸ, ಹುಬ್ಬಿನ ಬದಿಯಲ್ಲಿ ಬಂದು ನಿಂತಿರುವ ಮುಂಗುರುಳು, ಅದೇ ಕೇಸರಿ ಬಣ್ಣದ ಬಂಗಾರದಂಚಿನ ಸೀರೆ. ಹಣೆಗೆ ಅವಳಿಟ್ಟ ಮುತ್ತಿನ ನೆನಪಾಗಿ ನನ್ನ ತುಟಿಯರಳಿತು. ಅವಳನ್ನು ಕಾಣುತ್ತಲೇ ನನ್ನ ನೋವೆಲ್ಲಾ ಮಂಜಿನಂತೆ ಕರಗಿ ಹೃದಯ ಒಲವಿನ ಝರೆಯಲ್ಲಿ ಮಿಂದೇಳುತ್ತಿರುವ ಅನುಭವ. ಪ್ರತಿ ಬಾರಿ ಅವಳೆಡೆ ನನ್ನಲ್ಲಿದ್ದ ಭಾವನೆಗೆ ಹೆಸರಿಡಲಾಗದೆ ಒದ್ದಾಡುತ್ತಿದ್ದ ಮನಸ್ಸಿಗೆ ಇಂದು ನಿಖರ ಉತ್ತರ ಸಿಕ್ಕಿತ್ತು. ಪ್ರೀತಿ. ಹೌದು, ಪ್ರಜ್ಞಾ ಮೇಲೆ ನನಗೆ ಪ್ರೀತಿಯಾಗಿದೆ. ಅವಳಿಗೆ ಅಪಾಯವಾದರೆ ನಾನು ಚಡಪಡಿಸುತ್ತಿದ್ದೆ. ಅವಳಿಗೆ ನೋವಾದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತಿತ್ತು. ಜಗಳವಾಡುತ್ತಲೇ ಅವಳ ಕಾಳಜಿ ವಹಿಸುತ್ತಿದ್ದೆ. ಹೃದಯ ಇಷ್ಟೆಲ್ಲಾ ಸುಳಿವು ನೀಡಿದ್ದರೂ ನಾನು ಗ್ರಹಿಸದಾಗಿದ್ದೇನೆ. ಪರಿಶುದ್ಧ ಪ್ರೀತಿಯನ್ನು ಅಂಗೈಯಲ್ಲಿಡಿದು ಕಳೆದುಹೋದ ಪ್ರೀತಿಗಾಗಿ ಮರುಗುತ್ತಿದ್ದೆ. ಅವಳು ನನ್ನನ್ನಪ್ಪಿ ಸಂತೈಸಿದಾಗ, ನನ್ನ ಕಂಬನಿವರೆಸಿ ಸಾಂತ್ವನ ತುಂಬಿದಾಗ, ನನ್ನ ಹಣೆಗೆ ಮುತ್ತಿಟ್ಟು ಆಶ್ವಾಸನೆ ಇತ್ತಾಗ ನಿರ್ಧರಿಸಿಬಿಟ್ಟೆ, ನನ್ನ ಬರಡಾದ ಹೃದಯದಲ್ಲಿ ಮತ್ತೆ ಪ್ರೀತಿಯ ಸಸಿಯನ್ನು ಚಿಗುರೊಡಿಸಲು ಸಾಧ್ಯವೆಂದರೆ ಅದು ಪ್ರಜ್ಞಾಗೆ ಮಾತ್ರ. ಮೊದಲ ಬಾರಿ ಕುರುಡು ಪ್ರೀತಿಯನ್ನು ನಿಜವೆಂದು ನಂಬಿ ಮೋಸ ಹೋಗಿದ್ದೆ. ಮತ್ತೆ ಆ ತಪ್ಪಾಗಲು ಬಿಡಲಾರೆ. ಸಾರಿ ಪ್ರಜ್ಞಾ, ನನ್ನ ಹೃದಯದಲ್ಲಿರುವ ಪ್ರೀತಿಯನ್ನು ಗ್ರಹಿಸಲು ತುಂಬಾ ತಡಮಾಡ್ಬಿಟ್ಟೆ. ನನ್ನ ಮುಂದಿನ ಜೀವನದ ಪ್ರತೀಕ್ಷಣವನ್ನು ನಿನ್ನೊಂದಿಗೆ ಬದುಕಲಿಚ್ಛಿಸುತ್ತೇನೆ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಏನಿದೆಯೋ ಗೊತ್ತಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ನಿನ್ನನ್ನು ನನ್ನ ಕೈತಪ್ಪಿ ಹೋಗಲು ಬಿಡಲಾರೆ. ನೀನೆಂದಿಗೂ ನನ್ನವಳು. ಅವಳ ಮಡಿಲಲ್ಲಿ ಮಲಗಿ ಅವಳಂದವನ್ನು ಕಣ್ತುಂಬಿಕೊಳ್ಳುತ್ತಾ ಕಳೆದು ಹೋಗಿದ್ದೆ. ಅವಳಿಗೆ ನಿಧಾನವಾಗಿ ಎಚ್ಚರವಾಗಿತ್ತು. ತಕ್ಷಣವೇ ನನ್ನತ್ತ ಕಣ್ಣಾಯಿಸಿದಳು. ಯಾವಾಗೆದ್ರಿ ನೀವು? ನಂಗೆ ಹೇಳ್ಬಾರದಿತ್ತಾ ಎಂದು ತಡಬಡಿಸಿದಳು. ಮೆಲ್ಲಗೆ ಎದ್ದು ಕುಳಿತೆ. ತಗೊಳ್ಳಿ, ನೀರ್ ಕುಡೀರಿ ಎಂದು ಮಗ್ನಲ್ಲಿದ್ದ ನೀರನ್ನು ಲೋಟಕ್ಕೆ ಬಗ್ಗಿಸಿ ನನಗೆ ಕುಡಿಸಿದಳು. ನನ್ನ ದೃಷ್ಟಿ ಅವಳ ಕಣ್ಣುಗಳಿಂದ ಆಚೀಚೆ ಸರಿಯಲಿಲ್ಲ. ಅವಳ ಆ ಕಾಳಜಿ, ಪ್ರೀತಿಭರಿತ ಮಾಟುಗಳು ನನ್ನನ್ನು ಮಾಯಾಲೋಕಕ್ಕೆ ಕರೆದೊಯ್ಯುವ ಹುನ್ನಾರದಲ್ಲಿದ್ದಂತೆ ಕಂಡಿತ್ತು. ಇವಳು ಒಮ್ಮೆ ಇದ್ದ ಹಾಗೆ ಮತ್ತೊಮ್ಮೆ ಇರುವುದಿಲ್ಲವೇಕೆ? ನನ್ನ ಮೇಲೆ ಕೋಪದಿಂದ ಕಿರುಜಾಡುವುದಲ್ಲದೆ ಈಗ ನನ್ನ ಬಗ್ಗೆ ಪ್ರೀತಿ ತೋರಿಸುತ್ತಿದ್ದಾಳೆ. ಇವಳ ಮನವನ್ನು ಹೇಗೆ ಅರ್ಥಮಾಡಿಕೊಳ್ಳಲಿ ನಾನು? ಮಧ್ಯಾಹ್ನ ಊಟ ಮಾಡಿಲ್ಲ ನೀವು, ತಗೊಳ್ಳಿ ತಿನ್ನಿ ಎಂದು ಊಟದ ತಟ್ಟೆಯನ್ನು ನನ್ನ ಮುಂದೆ ಹಿಡಿದಳು. ನನಗೆ ಅವಳ ಕೈತುತ್ತು ತಿನ್ನುವ ಆಸೆಯಾಗಿತ್ತು. ಬೇಕೆಂದೇ ತಲೆಯನ್ನು ಭದ್ರವಾಗಿ ಹಿಡಿದುಕೊಂಡೆ. ನನಗೆ ಆಯಾಸವಾಗುತ್ತಿದೆ ಎಂದುಕೊಂಡವಳು ತಾನೇ ಅನ್ನ ಕಲೆಸಿ ನನ್ನ ಮುಂದೆ ತುತ್ತಿಡಿದಳು. ಅವಳ ಮಿಂಚಿನ ಹರಳು ಕಣ್ಗಳ ಬೆಳಕು ನನ್ನ ಒಡಲಿನ ಶೀತಲತೆಗೆ ಅಗ್ಗಿಷ್ಟಿಕೆಯಂತೆ. ನನ್ನ ಕೊನೆಯುಸಿರುವವರೆಗೂ ನನ್ನೊಂದಿಗೆ ಹೀಗೇ ಇದ್ದುಬಿಡೆ ಹುಡುಗಿ, ಪುಟ್ಟ ಹೃದಯದಲ್ಲಿ ಮುತ್ತಿನಂತೆ ಜೋಪಾನ ಮಾಡುವೆ. ಹಲೋ, ಏನು ಯೋಚನೆ ಮಾಡ್ತಿದ್ದೀರಾ? ತಿನ್ನಿ, ಮಾತ್ರೆ ಕೂಡ ತಗೊಳ್ಳೋದಿದೆ ಎಂದಳು. ಮನಸ್ಸಿನ ನೋವಿಗೆ ಅದಾಗಲೇ ಮಾತ್ರೆ ಸಿಕ್ಕಿಯಾಗಿದೆ. ಮನಸ್ಸಿನಲ್ಲೇ ನಕ್ಕವನು ಅವಳ ಕೈತುತ್ತನ್ನು ತಿನ್ನತೊಡಗಿದೆ. ಅವಳನ್ನೇ ನೋಡುತ್ತಾ ಕಳೆದು ಹೋಗಿದ್ದವನಿಗೆ ತಟ್ಟೆಯಲ್ಲಿದ್ದ ಅನ್ನ ಖಾಲಿಯಾಗಿದ್ದೇ ತಿಳಿಯಲಿಲ್ಲ. ತಗೊಳ್ಳಿ, ಮಾತ್ರೆ ತಿನ್ನಿ ಎಂದು ನನ್ನ ಕೈಗೆ ನೀರಿನ ಲೋಟವಿತ್ತಳು. ನಾನು ಮುಖ ಕಿವುಚಿದೆ. ನನಗೆ ಮಾತ್ರೆ ತಿನ್ನುವುದೆಂದರೆ ಅಲರ್ಜಿ. ಚಿಕ್ಕವನಿದ್ದಾಗ ಮಿಸೆಸ್ ವೈದೇಹಿ ನನಗೆ ಮಾತ್ರೆ ತಿನ್ನಿಸಲು ಹರಸಾಹಸ ಪಡುತ್ತಿದ್ದರು. ಎಷ್ಟೋ ಬಾರಿ ಹಾಲಿಗೆ ಬೆರೆಸಿ ಕುಡಿಸಿದ್ದುಂಟು. ಛೀ, ಬೇಡ ನನಗೆ, ನಾನ್ ಟ್ಯಾಬ್ಲೆಟ್ ತಿನ್ನಲ್ಲ, ನಂಗಿಷ್ಟ ಆಗಲ್ಲ ಎಂದೆ. ಸರಿ, ನಿಮ್ಮಿಷ್ಟ. ಇನ್ನು 1 ವಾರ ಇಲ್ಲೇ ಇರುವ ಆಸೆ ಇದ್ರೆ ತಿನ್ಬೇಡಿ ಎಂದಳು. 1 ವಾರನಾ? ಯಾಕೆ ಎಂದು ಕಣ್ಣರಳಿಸಿದೆ. ಮತ್ತಿನ್ನೇನು? ದೀಪಕ್ ಹೇಳಿದ್ದಾರೆ, ನಿಮ್ಮ ಜ್ವರ ವಾಸಿಯಾಗ್ಬೇಕು ಅಂದ್ರೆ ಮಾತ್ರೆ ತಗೋಬೇಕು ಅಂತ. ಇಲ್ಲ ಅಂದ್ರೆ ವಾರದ ತನಕ ಜ್ವರ ಇಳಿಯುವುದಿಲ್ಲವಂತೆ. ಸೊ ನೀವು ಇಲ್ಲೇ ಇರಬೇಕಾಗುತ್ತದೆ ಎಂದಳು. ಛೇ, ಯಾವ ಸೀಮೆ ಹುಡುಗಿ ಇವಳು! ಮಾತ್ರೆ ತಿನ್ನಲ್ಲ ಅಂದಾಗ ಚಿನ್ನು ಮುದ್ದು ಅಂತ ಪೂಸಿ ಹೊಡೆದು ತಿನ್ನಿಸುತ್ತಾಳೆ ಎಂದುಕೊಂಡರೆ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದಾಳಲ್ಲ. ಬೇರೆ ದಾರಿ ಕಾಣದೆ ಒಲ್ಲದ ಮನಸ್ಸಿನಿಂದಲೇ ಮಾತ್ರೆ ನುಂಗಿದೆ. ಓಕೆ, ನೀವು ರೆಸ್ಟ್ ಮಾಡಿ, ನನಗೆ ಸೀರೆ ಹೆವಿ ಅನಿಸ್ತಿದೆ, ಚೇಂಜ್ ಮಾಡಬೇಕು, ನಾನು ಹೋಗ್ತೀನಿ ಎಂದು ಆಚೆ ನಡೆದಳು. ಅವಳು ದೂರ ಹೋಗುವುದನ್ನು ಮನಸ್ಸು ಸಹಿಸಲಿಲ್ಲ. ನನ್ನ ಹೃದಯದಲ್ಲಿರುವುದನ್ನು ಹೇಳಿಬಿಡಲೇ ಎನಿಸಿತು. ನಾನು ಅವಳ ಹಿಂದೆ ನಡೆದೆ. ಅಷ್ಟರಗಿ ಅವಳೆದುರು ಬಂದ ಶ್ರೀ ಅವಳ ಕೈ ಹಿಡಿದು ಟೆರೇಸ್ಗೆ ಕರೆದೊಯ್ದ. ನನ್ನ ಮನದಲ್ಲಿ ಅವಳ ಬಗ್ಗೆ ಇರುವುದು ಪ್ರೀತಿ ಎಂದು ತಿಳಿಯದೆಯೇ ಅವನು ಜೊತೆಯಲ್ಲಿ ಇದ್ದಾಗ ನಾನು ಸಹಿಸುತ್ತಿರಲಿಲ್ಲ. ಈಗ ನಾನು ಅವಳನ್ನು ಪ್ರೀತಿಸುತ್ತಿದ್ದೇನೆ ಎಂದು ಖಾತ್ರಿಯಾಗಿದೆ. ಅವಳು ನನ್ನವಳು. ಈಗ ಆ ಶ್ರೀ ಅವಳೊಂದಿಗಿದ್ದರೆ ಹೇಗೆ ಸಹಿಸಲಿ? ನಾನು ರಭಸದ ಹೆಜ್ಜೆ ಇಟ್ಟು ಅವರು ಹೋದತ್ತಲೇ ನಡೆದೆ. ವಿಭೋದ್ ರೂಮಿನಿಂದ ಆಚೆ ಬರುತ್ತಿದ್ದಂತೆ ನನಗೆ ಎದುರಾದ ಶ್ರೀ ನನ್ನ ಕೈ ಹಿಡಿದು ಟೆರೆಸ್ಗೆ ಕರೆದೊಯ್ದ. ಅವನ ಅಚಾನಕ್ ನಡೆ ನನಗೆ ವಿಚಿತ್ರವೆನಿಸಿತು. ನನ್ನ ಕೈ ಬಿಡಿಸಿಕೊಂಡು, ಏನಾಯ್ತು ಶ್ರೀ,
ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದ್ರಿ ಎಂದೆ. ಅವನು ದೀರ್ಘ ಉಸಿರನ್ನು ಹೊರದಬ್ಬಿ, ಪ್ರಜ್ಞಾ, ನಾನು ನಿಮ್ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಿತ್ತು ಎಂದ. ತೀರಾ ಮೃದುವಾಗಿತ್ತವನ ಧ್ವನಿ. ಇಂಪಾರ್ಟೆಂಟ್ ವಿಷಯನಾ? ಏನದು? ಹುಬ್ಬು ಬೆಸೆದು ಕೇಳಿದೆ. ಹೇಗೆ ಹೇಳ್ಬೇಕೆಂದು ತೋಚದೆ ಮೀನಮೇಷ ಎಣಿಸುತ್ತಾ ಕೊನೆಗೂ ಶುರು ಮಾಡಿದ. ಪ್ರಜ್ಞಾ, ನನಗೆ ಸುತ್ತಿ ಬಳಸಿ ಹೇಳಲು ಬರುವುದಿಲ್ಲ. ನೀವು ನನ್ನ ಬಗ್ಗೆ ಏನಂದುಕೊಂಡ್ರೂ ಪರವಾಗಿಲ್ಲ. ನಾಳೆನೇ ನೀವು ವಾಪಸ್ ಹೋಗ್ಬಿಡ್ತೀರಾ. ಸೊ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ನಿಮ್ ಜೊತೆ ಹೇಳ್ಬಿಡ್ತೀನಿ. ಪ್ರಜ್ಞಾ, ಮೊದಲನೇ ನೋಟದಲ್ಲೇ ನೀವು ನನಗೆ ತುಂಬಾ ಇಷ್ಟ ಆದ್ರಿ. ಹೇಳ್ಬೇಕನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ನೆನ್ನೆ ತೊರೆ ಬಳಿ ನಿಮಗೆ ಪ್ರಪೋಸ್ ಮಾಡೋಣ ಅನ್ಕೊಂಡೆ. ಬಟ್ ನೀವು ಒಳ್ಳೆ ಫ್ರೆಂಡ್ ಆಗಿ ಇರ್ತೀನಿ ಅಂದಾಗ ನನಗೆ ಮಾತೇ ಬರ್ಲಿಲ್ಲ. ಹಾಗಂತ ಹೃದಯದ ಭಾವನೆಗಳನ್ನ ಬಲವಂತವಾಗಿ ಬಂಧಿಸಲು ಸಾಧ್ಯವಿಲ್ಲ ಅಲ್ವಾ? ಈಗಲೂ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ. ನಿಮ್ಮ ಮನಸ್ಸಲ್ಲಿ ಯಾರೂ ಇಲ್ಲ ಅಂತ ಇವತ್ತೇ ಗೊತ್ತಾಗಿದ್ದು. ಆ ಖಾಲಿ ಹೃದಯದಲ್ಲಿ ನನಗೆ ಜಾಗ ಕೊಡ್ತೀರಾ? ನೀವು ಕಳ್ಕೊಂಡಿರೋ ನಿಮ್ಮ ತಂದೆ ತಾಯಿಯ ಪ್ರೀತಿಯನ್ನ ನಾನ್ ಕೊಡ್ತೇನೆ. ನೀವು ಅನಾಥೆ ಎಂದು ನೆನಪಾಗದ ಹಾಗೆ ನೋಡಿಕೊಳ್ಳುತ್ತೇನೆ. ನೀವು ಒಪ್ಪಿಗೆ ಕೊಟ್ರೆ ಇವತ್ತೇ ನಮ್ಮಪ್ಪ ಅಮ್ಮನ್ ಜೊತೆ ಮಾತಾಡ್ತೀನಿ. ಐ ಲವ್ ಯು ಪ್ರಜ್ಞಾ. ಹೇಳಿ, ವಿಲ್ ಯು ಬಿ ಮೈನ್? ಎಂದವನೇ ನನ್ನೆದುರು ಮಂಡಿಯೂರಿ ಉಂಗುರವನ್ನು ಚಾಚಿಯೇ ಬಿಟ್ಟಿದ್ದ. ಅವನ ಅನಿರೀಕ್ಷಿತ ನಿವೇದನೆಗೆ ಹೇಗೆ ಪ್ರತಿಕ್ರಿಯೆ ತೋರಬೇಕೆಂದು ತೋಚದೆ ನಿಶ್ಚಲಳಾಗಿ ನಿಂತುಬಿಟ್ಟೆ. ಮುಂದುವರಿಯುವುದು.